ಯಜಮಾನ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ? ಇವ ಏನು ಬೆಲೆ ಕಟ್ಟಿದ್ದೀರಾ? 1,50,000. ಇನ್ನು ಅಲ್ಲಿ ಬಂದಿಲ್ಲ ಅಂತ ಕಾಣುತ್ತೆ. ಹೌದಾ? ಓ ಪರವಾಗಿಲ್ಲ. ಈ ನಮ್ಮ ತುಮಕೂರು ಒಂದು ಯೂಟ್ಯೂಬ್ ಚಾನಲ್ ಇದೆ, ಇಂಡಿಯನ್ ಹಳ್ಳಿಕಾರ್ ಅಂತ. ಇಂಡಿಯನ್ ಹಳ್ಳಿಕಾರ್ ಅಂತ. ಹಳ್ಳಿಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು, ಮುಂದಿನ ತಲೆಮಾರಿಗೆ ಜೋಪಾನಾಗಿ ಇಟ್ಕೋಬೇಕು ಅಲ್ವಾ? ಆಮೇಲೆ ಯಾವ್ರು? ಶಿವಮೊಗ್ಗ. ಅಲ್ಲಿಂದ ಬಂದ್ರಿ? ಏನ್ ತಗೊಳಕ್ ಬಂದ್ರಿ? ಓರಿನಾ? ಆಯ್ತಾ? ಇನ್ನು ಸೆಲೆಕ್ಷನ್ ಆಗಿಲ್ವಾ? ಇಲ್ಲ, ನೋಡ್ತಾ ಇದ್ವಿ. ಯಾವ ಇವ್ ಬಂದ್ರೆ ಎಣ್ಣೆ ಬಂದ್ರಿ? ಇವಾಗ ಬೆಳಗ್ಗೆ. ಹೌದಾ? ಏನ್ ರೇಟಲ್ಲಿ ತಗೋಬೇಕು ಅಂತೀರಾ? ನಾವು 1 ಲಕ್ಷ. 1 ಲಕ್ಷ 1.5 ಲಕ್ಷ ಅನ್ಕೊಳ್ಳೋಣ ಅಲ್ವಾ? ಎಲ್ಲ ಭಾರಿ ರೇಟ್ ಹೇಳ್ತಾರೆ. ಹೌದೌದು. ಪರವಾಗಿಲ್ಲ. ನೀವು ಘಾಟಿ ಮತ್ತು ಬೂಕಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಇದು ಅಲ್ವಾ? ನೋಡಿ, ನಿಮ್ಗೆ ಬೇಕಲ್ವಾ? ರೈತರು ಕೊಳ್ಳಕ್ಕಾಗ್ತಿಲ್ಲ. ಅದೇ ಏನು ಮಾಡಕ್ಕಾಗಲ್ಲ ಸರ್. ರೇಟ್ಗಳು ಹೆಂಗಿದಾವೆ ಈಗ. ರೇಟ್ಗಳು ಹೆಂಗಿದಾವೆ ಈಗ. ನಿಮ್ಗೆ ಒಳ್ಳೆ ಬೆಲೆ ಬೇಕು ಅಂದ್ರೆ ಒಳ್ಳೆ ರೇಟಲ್ಲೇ ಇರ್ತವೆ ಅಲ್ವಾ? ಅವ್ರಿಗೂ ಹಂಗೆ ಆಗಿರುತ್ತದು ಅಲ್ವಾ? ಯೂಟ್ಯೂಬ್ ಇಂಡಿಯನ್ ಹಳ್ಳಿಕಾರ್ ಅಂತ. ಆಯ್ತು ನೋಡಿ, ನಿಮ್ಮ ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ನಿಮ್ಗೆ ಋಣ ಇರ್ಬೇಕದು. ಅಲ್ಲಿ ಒಂದು ಸೆಲೆಕ್ಷನ್ ಆಗಲ್ಲ ಅದು ಅಲ್ವಾ? ನಮ್ಮನೆ ಹುಲ್ಲಿನ ಋಣ ಇರ್ಬೇಕು. ಅದೇ ದುಡ್ಡು ಮುಖ್ಯ ಅಲ್ಲ. బాల్ చూడాలి కదా, బాల్స్ కొనేక నువ్వు రావాలంట. అదే లెక్క పల్దే ಮಕ್ಳಿಗೆ ತೋರಿಸ್ಬೇಕು ಅಲ್ವಾ ಜಾತ್ರೆಗೆ? ಯಾವ ಸ್ಕೂಲ್ ಮೇಡಮ್? ಸರ್ ಗೌರ್ಮೆಂಟ್ ಮಾಡಲ್ ಹೈಯರ್ ಪ್ರೈಮರಿ ಸ್ಕೂಲ್. ಇಲ್ಲೇನಾ? ಒಳವನಹಳ್ಳಿ ಸರ್. ಒಳವನಹಳ್ಳಿನ? ಅಲ್ಲಿಂದ ಬಂದ್ರ ಹುಡುಗಿ ತೋರಿಸೋದಕ್ಕೆ ವಿದ್ಯಾರ್ಥಿನಿಗೆ? ಫೇಮಸ್ ಆಗಿ ಆಗ್ತಕ್ಕಂಥ ಕ್ಯಾಮನಹಳ್ಳಿ ಜಾತ್ರೆ, ಅದರಲ್ಲೂ ಬೇರೆ ಬೇರೆ ವಿಧವಾದ ತಳಿಯ ಹಸುಗಳು, ರಾಸುಗಳು ಬಂದಿವೆ. ಅವುಗಳ ಬಗ್ಗೆ ಮಕ್ಕಳಿಗೆ ಏನು ಪ್ರಾಯೋಗಿಕವಾಗಿ ಅನುಭವವನ್ನು ನೀಡೋದಕ್ಕೋಸ್ಕರ. ಖಂಡಿತ. ಯಾಕಂದ್ರೆ ಹಳ್ಳಿಕಾರ್ ತಳಿ ಜಾಸ್ತಿ ಬರುತ್ತಲ್ವಾ, ಅದನ್ನ ಮುಂದಿನ ಪೀಳಿಗೆಗೆ ಉಳಿಸ್ಬೇಕಲ್ವಾ? ಆಮೇಲೆ ಇವರಿಗೆ ಗೊತ್ತಾದ್ರೆ ಹಳ್ಳಿಕಾರ್ ಏನು ಅಂತ ಗೊತ್ತಾದ್ರೆ ಅಲ್ವಾ? ಆಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದು ಇತ್ತೀಚಿನ ತುಂಬಾ ನೀಡಿದೆ ಅಲ್ವಾ? ಅದಕ್ಕೋಸ್ಕರ ನಾವು ಕೂಡ ಇವನ್ನ ನೋಡಿ ಮುಂದಿನ ಜನರೇಷನ್ಗೂ ಕೂಡ ಸಂರಕ್ಷಣೆ ಮಾಡಬೇಕು ಅನ್ನೋದು ಅವರಿಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ಬೋದು. ಅದು ಪ್ರಾಯೋಗಿಕವಾಗಿ ಮಾಡ್ತೀರಾ ನೀವು? ಮಾಡಿ ಮೇಡಮ್, ಒಳ್ಳೇದಾಗಲಿ. ಎಲ್ಲರಿಗೂ ತಿಳಿಸಿ. ಈ ಒಂದು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಈ ರಾಸುಗಳನ್ನು ತೋರಿಸ್ಕೊಂಡು ಮಾಡಿ. ಯಾಕಂದ್ರೆ ಇದು ತುಂಬಾ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಜಾತ್ರೆ. ಇದು ದನಗಳ ಜಾತ್ರೆ ನಡೆಯುತ್ತೆ. ಎಲ್ಲ ಜನ ಬರ್ತಾರೆ, ರೈತರು ಬರ್ತಾರೆ, ರೈತರ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು ಅಲ್ವಾ? ಮಕ್ಕಳಿಗೆ ನಷ್ಟ ಅಂದ್ರೆ ಏನು ಅಲ್ವಾ? ರೈತರು ಎಷ್ಟು ಕಷ್ಟ ಬಿಟ್ಟು ಅಲ್ವಾ ಬೆಳಿತಾರೆ, ಎಷ್ಟು ಇದಾಗುತ್ತೆ, ಆಹಾರದಲ್ಲಿ ಹೆಂಗ್ ಬೆಳಿತಾರೆ ಅಲ್ವಾ? ಇವುಗಳ ಆಹಾರ ಏನೇನು ಅಲ್ವಾ? ಹಳ್ಳಿಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದನ್ನ ಅವ್ರು ಮಂದಟ್ ಮಾಡಿದ್ರೆ ಅದು ಮುಂದಿನ ಪೀಳಿಗೆಗೆ ಜೋಪಾನ ಬಿಡುತ್ತೆ. ಆಯ್ತು ಮೇಡಮ್, ಒಳ್ಳೇದಾಗ್ಲಿ. ತೋರಿಸಿ, ಮಾತಾಡಿಸಿ ರೈತರಿಗೆಲ್ಲ. ಹಾಯ್. ಮುಂದಿನ ಪ್ರಜೆಗಳು ನೀವೇ, ಭಾವಿ ಪ್ರಜೆಗಳು. ಹೌದು. ಆಯ್ತು ಮೇಡಮ್, ಒಳ್ಳೇದಾಗಲಿ. ಆಯ್ತಮ್ಮ, ಒಳ್ಳೇದಾಗಲಿ. ಮಕ್ಳಿಗೆ ತೋರಿಸಿ ಇಂಡಿಯನ್ ಹಳ್ಳಿಕಾರ್.